ಈ ದಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿರತಕ್ಕಂತ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ, ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಸಪೋರ್ಟಿವ್ ನಾಯಕರಾದ ಉಮಾಪತಿ ಶ್ರೀನಿವಾಸ್ ಗೌಡರವರಿಗೂ ಹಾಗೂ ಸೌಮ್ಯ ರೆಡ್ಡಿ ಅವರಿಗೂ ಈ ದಿನ ನಾನು ಧನ್ಯವಾದ ತಿಳಿಸ್ತೇನೆ. ಅವರ ಆದೇಶದಂತೆ, ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದಂತೆ, ಓಮಂಜಣ್ಣ ಅವರ ಆದೇಶದಂತೆ ಈ ದಿನ ನಾವು ಬೊಮ್ಮನಹಳ್ಳಿ ಬ್ಲಾಕ್ ಕಚೇರಿಯನ್ನ ಉಳಿಮಾವಳಿ ತರೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಯಾಕಂದ್ರೆ ಈ ವಾರ್ಡ್ ಆಸ್ಪೈರೆಂಟ್ ಆಗಿರೋದ್ರಿಂದ ನಾನು ಒಬ್ಬ ನಮ್ಮ ವಾರ್ಡ್ ಅಲ್ಲೇ ಬ್ಲಾಕ್ ಕಚೇರಿ ಇರೋದು ತುಂಬಾ ಹೆಮ್ಮೆ ಪಡ್ತೇನೆ. ಆದ್ರಿಂದ ಎಲ್ಲ ಕಾರ್ಯಕರ್ತರಿಗೂ ಮಾತಾಡೋದಕ್ಕೆ ಒಳ್ಳೆ ಜಾಗ ಸಿಕ್ತು. ಈಗ ಅವರ ಅಹವಾಲು ಕೊಡೋದಕ್ಕೆ, ಅವ್ರ ಕಷ್ಟ ಹೇಳ್ಕೊಳೋದಕ್ಕೆ ಒಂದು ಕಚೇರಿ ಬೇಕಾಗಿತ್ತು ನಮ್ಗೆ. ಈ ಭಾಗದಲ್ಲಿ ಆಗಿರೋದ್ರಿಂದ ನಾನು ತುಂಬಾ ಸಂತೋಷ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಹಿರಿಯ ನಾಯಕರು ನಂಗೆ ಏನ್ ಸಪೋರ್ಟಿವ್ ಆಗಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ಈ ದಿನ ಮುಜರಾಯಿ ಸಚಿವರು ಹಾಗೂ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬರು ಈ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ. ಇಲ್ಲಿ ಹಲವಾರು ನಾಯಕರು, ಯುವಿ ವೆಂಕಟೇಶ್ ಅವರು ಇರ್ಬೋದು, ಆರ್.ಕೆ. ರಮೇಶ್ ಅಣ್ಣ ಇರ್ಬೋದು, ಓಮಂಜಣ್ಣ ಅವರು ಇರ್ಬೋದು, ಇನ್ನೇನು ಕೆಲವು ಕ್ಷಣಗಳಲ್ಲಿ ಸುರೇಶ್ ಅಣ್ಣ ಮತ್ತೆ ಶಿವಣ್ಣ ಅವರು ಬರ್ತಾ ಇದ್ದಾರೆ. ಎಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತೇನೆ. ಧನ್ಯವಾದಗಳು. ಈ ದಿನ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ ನ ನೂತನ ಕಚೇರಿಯನ್ನು ನಮ್ಮ ನಾಯಕರಾದ ಉಮಾಪತಿ ಶ್ರೀನಿವಾಸ್ ಗೌಡರ ಮಾರ್ಗದರ್ಶನದಲ್ಲಿ ಹಾಗೂ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬ್ರ ಅವರ ಆಶೀರ್ವಾದದಿಂದ ಈ ಒಂದು ಕಚೇರಿಯನ್ನು ನಮ್ಮ ಅಧ್ಯಕ್ಷರಾದ ಮಧು ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಈ ಒಂದು ಬೃಹತ್ ಕಚೇರಿಯನ್ನು ಬನ್ನರ್ಘಟ್ಟ ಮುಖ್ಯ ರಸ್ತೆ ಹಾಗೂ ಅರ್ಕೆರೆ ಉಳಿಮಾವು ಭಾಗದ ಗಡಿಯಲ್ಲಿ ಮಾಡಿರೋದು ನಮ್ಗೆ ಬಹಳ ಖುಷಿ ತರುವಂತ ವಿಚಾರ. ಇಷ್ಟು ದಿನ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಚಟುವಟಿಕೆಗಳು ಹೆಚ್ಚಾಗ್ತಿತ್ತು. ಈಗ ಯಾವುದೇ ನಮ್ಮ ನಾಯಕರು ಹೇಳ್ದಂಗೆ ಯಾವುದೇ ಚುನಾವಣೆ ಇಲ್ಲ, ಆದ್ರೂ ಸದಾಕಾಲ ಜನರ ಜೊತೆ ಇರ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಬಂದ್ರು ಸದಾಕಾಲ ನಿಮ್ ಜೊತೆ ಇರ್ತೀವಿ ಎಂದು ಹೇಳುತ್ತೆ. ಹಾಗೆ ಮುಂದೆ GBA ಚುನಾವಣೆ ಬರ್ತದೆ. 20 ವಾರ್ಡ್ಗಳಾಗಿದೆ. 20 ವಾರ್ಡ್ಗಳಲ್ಲಿ ಅತಿ ಹೆಚ್ಚು ವಾರ್ಡ್ಗಳು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವು ಸದಾಕಾಲ ನಮ್ಮ ನಾಯಕರ ಆದೇಶದ ಮೇರೆಗೆ ಕೆಲಸ ಮಾಡಿ ಅತಿ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂತೀವಿ ಅಂತ ತಮ್ಗೆ